ಏನು ನಾನು ಮಾತ್ರ ಒತ್ತಂತೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರ್ತೀನಿ. ನೀವು ಮಾತ್ರ ಜನ ಸೇರಿಸಿರಕ್ಕಿಲ್ಲ, ನ್ಯಾಯ ನ್ಯಾಯ ಅಂತ ಫೋನ್ ಮಾಡ್ತೀರಿ. ಏನು ಮಾಡೋದು ಗೌಡ್ರೆ, ನಮ್ಮೂರೇ ಹಿಂಗೆ. ಅಯ್ಯೋ ಕಡಿಯೋಕ್ಕಿಲ್ಲ ಆಚೆಗೆ ಜನಗಳು. ಅಯ್ಯೋ ಸುಮ್ಮನಿರಿ, ನಮಗೂ ಬೆಳಗಿನ ಸಾರಿಸಿ ಸರ್ಸಿ ಸಾಕಾಗದೆ. ಕುಂತ್ಕೊಳ್ಳಿ ಬನ್ನಿ. ಏನು ಮಗ ಇದೆಯೋ, ನಿಂಗೆ ಅವ್ರ ಮನೆಗೆ ಹೋಗಿ ಕೂತಿರ್ತೀಯೋ? ಅಪ್ಪ ಅಲ್ಲೇ ಕೂತಿರ್ತೀನಿ ಮಜ್ಜಿಗೆ ಕುಟ್ಕೊಂಡು, ಆಮೇಲೆ ಬರ್ತೀನಿ ಬಿಡಪ್ಪ, ಇನ್ನು ಯಾರು ಬಂದೇ ಇಲ್ವಲ್ಲ ಜನಗಳು. ಅಯ್ಯೋ ಹೋಗಿ ಕೂತ್ಕೊಳ್ಳಿ ಬಿಡಿ ಪಾಪ, ಕೂತ್ಕೊಳ್ಳಿ. ಕೂತ್ಕೊಂಡು ಹೋಗಪ್ಪ. ನಿಂಗನೇ ಬಂದಿಲ್ವಲ್ಲ ಎಲ್ಲೋದಾ? ಇಲ್ಲೇ ಇವನಿ ಗೌಡ್ರೆ. ನಿಂಗ ನನ್ನ ಮಗನ ಕರ್ಕೊಂಡು ಹೋಗು, ಕುಡಿಯಕ್ಕೆ ಮಜ್ಜಿಗೆ ಗಿಜ್ಜಿಗೆ ಕೊಡು. ಕೂತಿರ್ಲಿ ಅಲ್ಲೇ, ಆಮೇಲೆ ಬಂದು ಕರ್ಕೊಬ. ಆಯಿತು ಗೌಡ್ರೆ, ಆಯಿತು ಆಯಿತು. ಗೌಡ್ರೆ ಬನ್ನಿ, ದೊಡ್ಡ ಗೌಡ್ರೆ ಬನ್ನಿ ಬನ್ನಿ. ಸರಿ ಅಪ್ಪಯ್ಯ, ಆಮೇಲೆ ಬರ್ತೀನಿ. ಆಯ್ತು ಆಯಿತು, ಬಿಸಿಲು. ಹೋಗು. ಗೌಡ್ರೆ ನಿಮ್ಮ ಮಗ ಏನು ಇಷ್ಟು ಚೆನ್ನಾಗವನಲ್ಲ. ಹೀರೋ ಪಿಕ್ಚರಲ್ಲಿ ಮಾಡೋ ಹೀರೋಗಳು ಇದ್ದಂಗೆ ಅವರೇ. ರಾಜ್ಕುಮಾರ್ ಹಂಗೆ ಅವ್ರನ್ನೆಲ್ಲ ಹೆಣ್ಗಿನ್ ನೋಡಿದ್ದೀರೋ ಏನು? ಹ್ಞೂ ಗೌಡ್ರೆ ನೋಡಿದ್ದೀನಿ. ಅಲ್ಲೇ ನಮ್ಮೂರು ಪಕ್ಕದಲ್ಲೇ ಒಂದು ಊರಲ್ಲಿ ಜಮೀನ್ದಾರರು ಮಗಳು ನೋಡಿವ್ನಿ. ಚೆನ್ನಾಗದೆ ಹುಡುಗಿನೂ ಓದ್ಕೊಂಡದೆ. ಇಬ್ಬರು ಮಕ್ಕಳಂತೆ. ಒಂದು ಹುಡುಗಿ ದೊಡ್ಡವ್ರು ಮದುವೆ ಮಾಡೋರೆ, ಚಿಕ್ಕವಳನ್ನ ನಾನೇ ಮಾಡ್ಕೋತೀನಿ ಅಂತ ಹೇಳಿವ್ನಿ ನನ್ನ ಮಗನಿಗೆ. ಚೆನ್ನಾಗ ಅವರೇ ಬೇಕಾದಷ್ಟು ಆಸ್ತಿ ಅಂತಸ್ತಾದೆ ಅವ್ರಿಗೂ ನಮ್ಮಂಗೆ. ಮತ್ತು ಇನ್ನೇನು ಇಲ್ಲದೇ ಇದ್ರೆ ಆದದ? ನಿಮ್ಮನೆ ಸೊಸೆ ಬರಬೇಕು ಅಂದರೆ ತಗೊಬರ್ಬೇಕು ಅಂದರೆ ಹಂಗೆ ಇರಬೇಕು ಅವ್ರಿಗೆ. ಮೊದಲೇ ಒಬ್ಬನೇ ಮಗ, ಬೇಕಾದಷ್ಟು ಆಸ್ತಿ ಅಂತಸ್ತದೆ. ಇನ್ನೇನು ಅಂಥ ಕಡೆನೇ ನೋಡಬೇಕು. ಒಳ್ಳೆಯವ್ರನ್ನೇ ಹುಡುಕಿದಿರಿ ಬಿಡಿ ಹಂಗಾರೆ. ಇನ್ನೇನು ಗೌಡ್ರೆ, ನಮ್ಮ ದೊಡ್ಡ ಗೌಡ್ರಿಗೇನು ಕಮ್ಮಿ. ರಾಜ್ಕುಮಾರ ಕಾಣ್ತಾರೆ. ಯಾರು ಬೇಕಾದ್ರೂ ಒಪ್ಕೋತಾರೆ ಬಿಡಿ. ಅದು ಸರಿನೇ ಅನ್ನು. ಬನ್ನಿ ಕೊಡ್ರೆ ಕೂತ್ಕೊಳ್ಳಿ ಬನ್ನಿ. ಸಂದೆ ಆಗ್ಬಿಟ್ರೆ ಹೋಗೋಕ್ಕೆ ಟೈಮ್ ಆಯ್ತದ ಕಣಪ್ಪ. ಹೊತ್ತಂತೆ ಮಾಡಿಬಿಟ್ರೆ ಬೇಗ ಹೋಗ್ಬೋದು. ನಾನು ಹೆಡ್ತೀನಿ ಮನೇಲಿ ಒಬ್ಬಳೇ ಇರ್ತಾಳೆ, ಅದಕ್ಕೋಸ್ಕರ ಅಷ್ಟೇ. ಹ್ಞೂ ಗೌಡ್ರೆ, ಬೇಗ ಕರೆಸ್ತೀನಿ. ಬನ್ನಿ ಬನ್ನಿ, ತಲೆ ಕೆಡ್ಸ್ಕೊಬಿಡಿ. ಕೂತ್ಕೊಳ್ಳಿ ಗೌಡ್ರೆ, ಕೂತ್ಕೊಳ್ಳಿ. ಕಾವೇರಿ ಏನಪ್ಪ? ಗೌಡ್ರು ಬಂದವ್ರೆ. ಗೌಡ್ರಿಗೂ ನನಗೂ ಒಂದು ಗ್ಲಾಸ್ ಮಜ್ಜಿಗೆ ತಗೊಬರ್ಗೋ. ಯಾಕೋ ಆಯ್ತಾ ಎಲ್ಲ ಸುಸ್ತಾಯ್ತಾ ಅದೇ. ಅಲ್ಲ ಕಣಪ್ಪ, ನೀ ಹೇಳಿದ ಮಾತನ್ನೇ ಕೇಳೋದಿಲ್ವಲ್ಲಪ್ಪ. ಹುಷಾರಿಲ್ಲ ಅಂತ ಇದೀಯ ಅವತ್ತಿಂದವ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ರು ತೋರಿಸ್ಕೊಡೋಕಿಲ್ಲ. ಯಾಕಪ್ಪ ಹಿಂಗಾಡಿ? ಏನಿಲ್ಲಕಂತ ಹೋಗು ಮಗಳೇ, ಏನೋ ಒಂಚೂರು ಸುಸ್ತು ಕಂತ ಹೋಗು. ಅವತ್ತಿಂದ ಹಂಗೆ ಆಯ್ತಾ, ಅದು ಏನೂ ಇಲ್ಲಕಂತ ಹೋಗು. ಮಜ್ಜಿಗೆ ತರಗು. ಅವತ್ತಿಂದ ಬರೀ ಇದನ್ನೇ ಹೇಳ್ಕೊ ಬಂದಲ್ಲಪ್ಪ ನೀನು. ಹೇಳಿದ ಮಾತನ್ನೇ ಕೇಳೋದಿಲ್ವಲ್ಲ ನೀನು. ಹಿಂಕಂತ ಹೋಗು. ಬಂದವ್ರ ಮುಂದ್ಗಡೆ ಇಲ್ಲ ಏನಿಂಗೆ. ಹೋಗು ಮಜ್ಜಿಗೆ ತಗೊಬರ್ಗು. ಆಯ್ತು ಬಿಡು. ಏನಾಯ್ತು ನಿಂಗೆ ಅವ್ರೆ? ಯಾಕೆ ಹುಷಾರಿಲ್ವಾ? ಅಯ್ಯೋ ಏನು ಅಂತ ಗೌಡ್ರೆ. ಯಾರೇ ಒಂದು ವಾರ 15 ದಿನವೇ ಆಯಿತು. ಸುಸ್ತು ಅಂದರೆ ಸುಸ್ತು, ಸಂಕಟ, ಒಂದು ಹೆಜ್ಜೆ ಇಡೋಕ್ಕಾಗಿಲ್ಲ. ಏನು ಕುಂತಿದ್ದಾವಿಂದ ಹೇಳೋಕ್ಕಾಗಿಲ್ಲ, ಒಂಥರ ಆಯ್ತದೆ. ಅದು ಏನು ಅಂತ ಗೊತ್ತಿಲ್ವಲ್ಲ. ಇಂಥವೆಲ್ಲನೂ ನಾವು ಇದು ಮಾಡಬಾರ್ದು. ಹೋಗಿ ಡಾಕ್ಟ್ರ್ ತೋರಿಸ್ಕೊಳ್ಳೋದಲ್ವಾ? ಯಾಕೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ವಾ? ಗೌರ್ಮೆಂಟ್ ಹಾಸ್ಪಿಟ್ಲೇನೋ ಅದೇ ಗೌಡ್ರೆ, ಡಾಕ್ಟ್ರೇ ಇರೋಕ್ಕಿಲ್ಲ. ಇದ್ರೂ ನೋಡೋಕ್ಕಿಲ್ಲ ಗೌಡ್ರೆ. ನೆಟ್ಟಿಗೆ ನೋಡೋಕ್ಕಿಲ್ಲ ಇಲ್ಲಿ. ಏನಾದರೂ ಆಗಲಿ ಒಂದ್ಸತಿ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದಲ್ವಾ? ಯಾಕೆ ಹಿಂಗೆ ಹಠ ಮಾಡಿರಿ ನೀವು? ಪಾಪ ನೀವು ಅವಳಿಗೆ ಒಬ್ಬಳೇ ಅಲ್ವಾ ಇರೋದು ಕಾವೇರಿಗೆ. ಅವಳು ಯೋಚನೆ ಮಾಡ್ತಾಳೆ, ಅರ್ಥ ಮಾಡ್ಕೋಬೇಕು ಪಾಪ ಅವಳ ಕಷ್ಟನೂ. ಹ್ಞೂ ಗೌಡ್ರೆ, ಅವಳಿಗೆ ನಾನೇ ನನ್ಗೆ ಅವಳೆಯ. ನಮಗೆ ನಾವಿರೋದೇ ಇಬ್ರು ಗೌಡ್ರೆ. ನನಗೂ ಒಂದ್ಸತಿ ದಿಗ್ಲಾಗುತ್ಕೊಬಿಡ್ತದೆ. ಇರೋ ನಾನೊಬ್ಬ ಏನಾರೇ ಮಾಡಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ನ ಮಗಳು ಗತಿ ಏನಪ್ಪ ಅಂತ ಯೋಚನೆ ಮಾಡಿದ್ರೆ ಗೌಡ್ರೆ. ಅಯ್ಯೋ ಸುಮ್ಮನಿರಿ, ಯಾಕೆ ಹೇಳಿರಿ? ಎಲ್ಲಾರು ಒಂದು ಒಳ್ಳೆ ಕಡೆ ಗಂಡು ನೋಡಿ ಆದಷ್ಟು ಬೇಗ ಮದುವೆ ಮಾಡ್ಬೇಕು ಗೌಡ್ರೆ. ಅದಕ್ಕೋಸ್ಕರನೇ ಒದ್ದಾಡ್ತೇವನಿ. ಹೇಳಿನಿ ಗಂಡು ನೋಡಿ ಅಂತ ಹೇಳಿವ್ನಿ. ಬ್ರೋಕರ್ಗಳಿಗೆ ಅವ್ರಿಗೆಲ್ಲ ಹೇಳಿನಿ, ನಾಂಟ್ರುಗಳಿಗೆಲ್ಲ ಹೇಳಿವ್ನಿ. ಎಲ್ಲರೂ ಒಂದು ಒಳ್ಳೆ ಗಂಡು ಸಿಕ್ಬಿಟ್ರೆ ತೆಗೆ ಮದುವೆ ಮಾಡಿಬಿಡ್ತೀನಿ ಈ ವರ್ಷ. ಅಯ್ಯೋ ಇನ್ನೂ ಆಗೋಕ್ಕಿಲ್ಲ ಕೊಡ್ರೆ, ಇನ್ನೂ ಆಗೋಕ್ಕಿಲ್ಲ ನನ್ನ ಕೈಲಿ. ಹೌದಾ? ಒಳ್ಳೇದು ಒಂದು ಒಳ್ಳೆ ಕಡೆ ನೋಡಿ ಮಾಡಿದ್ರೆ ಒಳ್ಳೇದು. ಮೊದಲು ನೀವು ಆಸ್ಪತ್ರೆಗೆ ತೋರಿಸ್ಕೊಂಡು ಹುಷಾರಾಗಿ ಇರಿ. ಒಂದು ನಿಮಿಷ ತೊಗೊಳ್ಳಿ ಇದು ಇಟ್ಕೊಂಡು ಮೊದಲು ಯಾವ್ದಾದ್ರು ಒಂದು ಒಳ್ಳೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ. ಪಾಪ ಕಾವೇರಿ ಗತಿ ಏನು ಯೋಚನೆ ಮಾಡಬೇಕಲ್ವಾ ನೀವು? ತಗೊಳ್ಳಿ. ಅಯ್ಯೋ ಗೌಡ್ರೆ, ಬೇಡ ಗೌಡ್ರೆ ಬೇಡ. ಅಯ್ಯೋ ನಾನು ಹೆಂಗೋ ತೋರಿಸ್ಕೊತೀನಿ ಬಿಡಿ, ನೀವು ತಲೆ ಕೆಡ್ಸ್ಕೊಬಿಡಿ. ಅಯ್ಯೋ ನಿಮ್ಮ ಪಾಪ ನಿಮ್ಮ ಮನೆಗೆ ಕಿಲ್ ಕರ್ಕೊಬಂದ್ಬಿಟ್ಟು ದುಡ್ಡಿಸ್ಕೊಳ್ಳೋದ ನಾವು? ತಪ್ಪೈತಿದೆ ಗೌಡ್ರೆ, ಅಂತ ಬುದ್ಧಿ ನಾನು ಕಳ್ತಿಲ್ಲ. ಬೇಡ ₹1 ಬೇಡ ಗೌಡ್ರೆ, ನಾನು ತೋರಿಸ್ಕೊತೀನಿ, ಸುಮ್ಮನಿರಿ ನೀವು. ಹಂಗೆಲ್ಲ ಹೇಳ್ಬಿಡಿ ನಿಂಗಯ್ಯ, ನಿಮ್ಮ ಋಣ ನನ್ನ ಮೇಲಿದೆ. ನೀವು ಹಿಂಗೆ ಹೇಳ್ಬಿಟ್ರೆ ಇಸ್ಕೊಳ್ಳಿಲ್ಲ ಅಂದ್ರೆ ಇವತ್ತು ಇನ್ನು ಯಾವತ್ತು ನಿಮ್ಮ ಮನೆ ಬಾಗಿಲು ನಾನು ಬರೋದಿಲ್ಲ. ನಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ ನಾನು. ಅಯ್ಯೋ ಏನು ಗೌಡ್ರೆ ಹಿಂಗಂತ ಇದ್ದೀರಿ? ಅಲ್ಲ ಅದು ಹೆಂಗೆ ಮನಸ್ಸು ಬಂದದ್ದು ನಮ್ಗೆ ಈಸ್ಕೊಳ್ಳೋಕ್ಕೆ? ಅದೆಲ್ಲ ನಾವು ಯಾವಾಗಲೂ ಮಾಡಿಲ್ಲ. ಹೊಟ್ಟೆ ಉರಿತದೆ. ನಾವು ದೊಡ್ಡ ಗೌಡ್ರು ಅಷ್ಟೇ, ನನ್ನ ಮನೆಗೆ ಬರೋರು ಅವರು ಊಟಕ್ಕೆ ಮಜ್ಜಿಗೆ ಕುಡಿಯೋಕ್ಕೆಲ್ಲ ಇಲ್ಲೇ ಇರೋರು. ನಾನು ಯಾವತ್ತೂ ಹಂಗೆ ₹1 ಕೈ ಚಾಚಿಲ್ಲ ಅವ್ರ ತಾವು. ನನ್ನ ಮನಸ್ಸು ಒಪ್ಪಕ್ಕಿಲ್ಲ ಗೌಡ್ರೆ, ನನ್ನ ಮಾತು ಕೇಳಿ ದೊಡ್ಡ ಗೌಡ್ರೆ. ಅದೇ ಹೇಳ್ತಿದ್ದೀನಲ್ಲ ನಿಂಗಯ್ಯ, ಈಗ ನೀವು ಈಸ್ಕೊಳ್ಳಿಲ್ಲ ಅಂದರೆ ನಾನು ಇನ್ನು ಯಾವತ್ತೂ ನಿಮ್ಮ ಮನೆ ಬಾಗಿಲು ಬರೋದಿಲ್ಲ. ಯೋಚನೆ ಮಾಡಿ ನೀವೇ. ಏನಪ್ಪ ಇದು? ಯಾಕೆ ದುಡ್ಡು ಕೊಡ್ತಾವ್ರೆ ನಿನಗೆ? ಅಯ್ಯೋ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ಅಂತ ಕೊಡ್ತವ್ರೆ ಕಣವ. ಹುಷಾರಿಲ್ಲ ಅನ್ನಲ್ಲ, ಅದಕ್ಕೆ ಎಷ್ಟು ಹೇಳಿದ್ರು ಕೇಳ್ತಲ್ಲ. ನೋಡಿಲಿ, ಕೊಡು ಮಜ್ಜಿಗೆ ಕುಡಿಲಿ ಅವರು. ತಗೊಳ್ಳಿ ಮಜ್ಜಿಗೆ ಕುಡೀರಿ.
ಇಲ್ಲ ಇಲ್ಲ, ನಾನು ಮಜ್ಜಿಗೆ ಕುಡಿಯೋದಿಲ್ಲ. ನೀವು ದುಡ್ಡು ಇಸ್ಕೊಳ್ಳೋ ತನಕ ನಾನು ಮಜ್ಜಿಗೆ ಕುಡಿಯೋದಿಲ್ಲ. ನೋಡಿ ನಿಂಗಯ್ಯ, ನಿಮ್ಮ ಮೇಲೆ ನನ್ನ ಮೇಲೆ ನಿಮ್ಮ ಋಣ ಇದೆ. ಇಷ್ಟು ದಿನ ನಾನು ನಿಮ್ಮ ಮನೆ ಬಾಗಿಲಲ್ಲಿ ಬಂದು ಮಜ್ಜಿಗೆ ಕುಡಿದು ನಿಮ್ಮದೇ ಕೂತು ಹೋಗಿಲ್ವಾ? ಹೇಳಿ. ನಮ್ಮ ಅಪ್ಪ ಬಂದಿಲ್ವಾ? ನಮ್ಮ ಅಪ್ಪ ಊಟ ಮಾಡೇ ಹೋಗಿದ್ದಾರೆ. ಅಂಥದ್ರಲ್ಲಿ ಏನು ನೀವು ಈ ಥರ ಮಾಡ್ತೀರಾ? ಹುಷಾರಿಲ್ಲ ಅಂತ ಹೇಳಿದಕ್ಕೆ ಅಲ್ವಾ ನಾನು ದುಡ್ಡು ಕೊಡ್ತಾ ಇರೋದು. ಮೊದಲು ನಿಮ್ಮ ಆರೋಗ್ಯ ಮುಖ್ಯ. ನೀವು ಚೆನ್ನಾಗಿದ್ರೆ ಅಲ್ವಾ ಪಾಪ, ನಿಮ್ಗೆ ಇರೋದೇ ಒಬ್ಳು ಮಗಳು, ಅವಳಿಗೂ ನೀವು ಒಬ್ಬರೇ ಇರೋದು. ಅರ್ಥ ಮಾಡ್ಕೊಳ್ಳಿ. ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಇಲ್ಲಾಂದ್ರೆ ನಾನು ಮಜ್ಜಿಗೆನೇ ಕುಡಿಯೋದಿಲ್ಲ, ಎದ್ದು ಹೋಗ್ಬಿಡ್ತೀನಿ ನಾನು. ಗೌಡ್ರೆ, ಹಂಗೆಲ್ಲ ಹೇಳ್ಬಿಡಿ ಕಣಪ್ಪ, ಹಂಗೆ ಹೇಳ್ಬಿಡಿ. ಆಯಿತು ಬಿಡಿ, ನೀವು ಇಷ್ಟು ಹೇಳಿದ್ಮೇಲೆ ಯಾಕೆ ನಮ್ಗೆ ಬೇಜಾರು ಮಾಡೋದು? ಕೊಡಿ. ಅಯ್ಯೋ, ನಿಮ್ಮಂಥ ಒಳ್ಳೆ ಮನಸ್ಸರು ನಮ್ಮ ಮನೆಗೆ ಬಂದಿದ್ದೀರಲ್ಲ, ಅದೇ ನಮ್ಮ ಭಾಗ್ಯ ಕೊಡ್ರಿ, ಅದೇ ನಮ್ಮ ಭಾಗ್ಯ. ಇವಾಗ ಮಜ್ಜಿಗೆ ಕೊಡಿ. ಆದರೂ ಕಾವೇರಿ ಅವ್ರು ಮಾಡೋ ಮಜ್ಜಿಗೆ ಏನೋ ಒಂಥರ ಸ್ಪೆಷಲ್ ಆಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಸರಿ ಗೌಡ್ರೆ, ಇಲ್ಲೇ ಕುಂತೀರಿ ಮಜ್ಜಿಗೆ ಕುಡ್ಕೊಂಡು ನಾನು ಹೋಗೋದು ಏನು ನೋಡ್ಕೊ ಬರ್ತೀನಿ. ಆಯ್ತಾಯ್ತು, ಹೋಗ್ಬಿಟ್ಟು ಬನ್ನಿ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಎಷ್ಟು ಒಳ್ಳೆಯವ್ರು ನೀವು. ಅಯ್ಯೋ ದೇವ್ರೆ, ನಿಮ್ಮಂಥ ಒಳ್ಳೆಯವ್ರನ್ನ ನಾನು ನೋಡೇ ಇಲ್ಲ ಬಿಡಿ. ಅಲ್ಲ, ಒಂದು ಗ್ಲಾಸ್ ಮಜ್ಜಿಗೆ ಕೊಡೋದಕ್ಕೆ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ತಿಳಿದ ತಕ್ಷಣ ಆಸ್ಪತ್ರೆಗೆ ಹೋಗಿ ಅಂತ ಅಷ್ಟೊಂದು ದುಡ್ಡು ಕೊಟ್ರಲ್ಲ. ನಿಮ್ಮ ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು. ನಿಮ್ಮಂಥ ಒಳ್ಳೆಯವ್ರನ್ನ ಮದುವೆ ಆಗೋಕ್ಕೆ ಪುಣ್ಯ ಮಾಡಿರಬೇಕು ಅವರು. ಯಾರು ಕಾವೇರಿ? ಯಾರು ಅಂದರೆ ನಿಮ್ಮನ್ನು ಮದುವೆ ಆಯ್ತಾರಲ್ಲ ಅವರು. ಸರಿ ಆಯಿತು, ಕೂತ್ಕೋ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಏನು ಹೇಳಿ? ಕಾವೇರಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನೀವು ಯಾವ ಥರ ತಗೋತೀರೋ ಅಂತ ಗೊತ್ತಾಗ್ತಿಲ್ಲ ನನಗೆ. ಪರವಾಗಿಲ್ಲ, ಹೇಳಿ. ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲಿಂದ ನನ್ನ ಮನಸ್ಸೇ ನನ್ನ ಮಾತು ಕೇಳ್ತಾ ಇಲ್ಲ ಕಾವೇರಿ. ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಯ್ತಿಲ್ಲ, ಊಟ ಮಾಡೋಕ್ಕಾಯ್ತಾಯಿಲ್ಲ, ಕಡೆ ಕೂರೋಕ್ಕಾಯ್ತಿಲ್ಲ. ಒಂಥರ ಸಂಕಟ, ಏನು ಅಂತ ಹೇಳೋಕ್ಕಾಗ್ತಿಲ್ಲ. ನಿಮ್ಮ ಮೇಲೆ ನನಗೆ ಪ್ರೀತಿ ಆಗ್ಬಿಟ್ಟಿದೆ ಅನಿಸುತ್ತೆ. ನೀವಂದರೆ ನಂಗೆ ತುಂಬ ಇಷ್ಟ ಕಾವೇರಿ. ಹಾಂ, ಅಯ್ಯಪ್ಪ, ಏನು ಹೇಳ್ತಾ ಇದ್ರಿ ಕೊಡ್ರೆ? ಹೌದು ಕಾವೇರಿ, ನೀವಂದರೆ ನಂಗೆ ತುಂಬ ಇಷ್ಟ. ನಾನು ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಅಪ್ಪನೂ ನಿಮ್ಮನ್ನು ಮದುವೆ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿದ್ದಾರಂತೆ. ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇದ್ರು. ನಿಮ್ಮನೇಲಿ ಮದುವೆ ಯೋಚನೆ ಮಾಡ್ತಿದ್ದಾರೆ, ನಮ್ಮನೇಲೂ ನಾನು ಮದುವೆ ಮಾಡಬೇಕು ಅಂತಿದ್ದಾರೆ. ಇಬ್ಬರು ಮದುವೆ ಆಗ್ಬಿಡೋಣ ಕಾವೇರಿ. ಯಾಕೆ ಕಾವೇರಿ, ಯಾಕೇನು ಮಾತಾಡ್ತಾ ಇಲ್ಲ? ಏನು ಹೇಳ್ತಾ ಇದ್ದೀರಾ ಕೊಡ್ರೆ? ತಮಾಷೆ ಮಾಡ್ತಾ ಇದ್ದೀರಾ ನೀವು? ನೀವೆಲ್ಲಿ, ನಾವೆಲ್ಲಿ? ನಿಮಗೂ ನಮಗೂ ಎಲ್ಲಿಂದ ಎಲ್ಲಿಗೆ? ಅಯ್ಯೋ ದೇವ್ರೆ, ನೆನೆಸ್ಕೊಳಕ್ಕೂ ಆಗೋದಿಲ್ಲ ಕೊಡ್ರೆ. ನೀವು ಬೇರೆ, ನಾನು ಬೇರೆ. ನಮ್ಗೆ ಯಾವತ್ತೂ ಸೂಟ್ ಆಗೋದಿಲ್ಲ, ನಮ್ಗೆ ಯಾವತ್ತೂ ಸರಿ ಹೋಗೋದಿಲ್ಲ ಕೊಡ್ರೆ. ನಿಮ್ಮ ಮನೆ ತಂದಂಥವ್ರನ್ನೇ ನೋಡಿ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ. ನಾನು ಮರ್ತು ಬಿಡಿ ಕೊಡ್ರೆ, ನಾನು ಮರ್ತು ಬಿಡಿ. ನೀವು ಈ ಥರ ನನ್ನ ಮೇಲೆ ಭಾವನೆ ಇಟ್ಕೊಂಡಿದ್ದೀರ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಕಾವೇರಿ ಹಂಗಂದ್ರೆ? ನಿಮ್ಗೆ ನಾನಂದ್ರೆ ಇಷ್ಟ ಇಲ್ವಾ? ನೀವು ನನ್ನ ಮೇಲೆ ಯಾವ ಭಾವನೆ ಇಲ್ವಾ ನಿಮಗೆ? ನಾನಂದರೆ ಅಷ್ಟು ಬೇಜಾರ ನಿಮಗೆ? ಅಯ್ಯಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಕೊಡ್ರೆ. ನೀವು ಎಷ್ಟು ಒಳ್ಳೆಯವರು, ತುಂಬ ಒಳ್ಳೆಯವ್ರು ನೀವು. ನಿಮ್ಮ ಮೇಲೆ ನನಗೆ ಒಳ್ಳೆ ಭಾವನೆನೇ ಇದೆ. ನಿಮ್ಮನ್ನು ನೋಡಿದ್ರೆ ನನಗೂ ಸಂತೋಷ ಆಗುತ್ತೆ. ನೀವು ನಿನ್ನೆ ಬರದೇ ಇರೋದು ನೋಡಿ, ಅಯ್ಯೋ ಇವತ್ತು ಬರಲೇ ಇಲ್ವಲ್ಲ ಅವರು ಅಂತ ಅನ್ನಿಸ್ತು. ಆದರೆ ಏನು ಮಾಡಲಿ ಕೊಡ್ರೆ, ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ. ಬಡವರಾಗಿ ಹುಟ್ಟಿದ ಮೇಲೆ ಅದಕ್ಕೆಲ್ಲ ಬೆಲೆ ಇರೋದಿಲ್ಲ ಕೊಡ್ರೆ. ನೀವು ಚೆನ್ನಾಗಿ ಓದ್ಕೊಂಡಿದ್ದೀರ, ಒಳ್ಳೆ ಮನೆತನ, ಬೇಕಾದಷ್ಟು ಆಸ್ತಿ ಅಂತಸ್ತಿದೆ. ನಿಮ್ಮ ಮನೆತನಕ್ಕೆ ನಾವು ಸರಿ ಹೋಗೋದಿಲ್ಲ, ನಾನು ಸರಿ ಹೋಗೋದಿಲ್ಲ ಕೊಡ್ರೆ. ಅದಕ್ಕೆ ನನಗೆ ಆ ಭಾವನೆಗಳು ಬರೆಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಎಲ್ಲಾದರೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿರೋಳ್ನ. ನನಗಂತೂ ತಲೆಯಲ್ಲಿ ಒಂದು ನಾಕಾಸು ಬುದ್ಧಿನೂ ಇಲ್ಲ. ನನ್ನ ಮೇಲೆ ಈ ಥರ ಭಾವನೆಗಳ ಬಿಟ್ಬಿಡಿ ಕೊಡ್ರೆ. ಏನು ಮಾತಾಡ್ತಿದ್ದೆ ಕಾವೇರಿ? ನಾನು ನಿಜವಾಗ್ಲೂ ಇವತ್ತು ನಮ್ಮ ಅಪ್ಪನ ಜೊತೆ ನ್ಯಾಯಕ್ಕೆ ಹೋಗಬೇಕು, ಅದೆಲ್ಲ ಕೇಳಬೇಕು ಅಂತ ಬಂದಿಲ್ಲ. ನಾನು ನಿನ್ನೆ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ ಕಾವೇರಿ. ನನ್ನ ಮನೇಲಿ ಮದುವೆ ಮಾಡಬೇಕು ಅಂತ ಇದು ಮಾಡ್ತಿದ್ದಾರೆ. ದಯವಿಟ್ಟು ಹಿಂಗೆಲ್ಲ ಮಾಡಿಬಿಡ ಕಾವೇರಿ. ನಂಗೆ ನೀನಂದರೆ ತುಂಬ ಇಷ್ಟ. ಆಯಿತು, ನಿನ್ನಿಷ್ಟ, ಬಲವಂತ ಅಂತೂ ಮಾಡೋದಿಲ್ಲ. ನಿಂಗೆ ನನಗೆ ಇಷ್ಟನೋ ಇಲ್ವೋ, ನನ್ನ ಮದುವೆ ಆಗಿ ಒಪ್ಪಿಗೆನೋ ಇಲ್ವೋ ಅನ್ನೋದನ್ನು ನೀನು ಯಾವಾಗ ಟೈಮ್ ತೊಗೊಳ್ಬೇಕಾದ್ರೆ ಹೇಳು. ನಾನು ನಾಳೆನೂ ಬರ್ತೀನಿ, ನಿನಗೋಸ್ಕರ ಬರ್ತೀನಿ ನಮ್ಮ ಅಪ್ಪನ ಜೊತೆ. ಆಯಿತು, ನಾನು ಬರ್ತೀನಿ ಕಾವೇರಿ. ಅಯ್ಯೋ, ಏನು ಇವ್ರು ಹಿಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರು. ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಯ್ತಾ ಇಲ್ಲ. ಇವರಂಥ ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ಆದರೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಯ್ತಾ ಇಲ್ವಲ್ಲ. ಏನು ಮಾಡೋದು ದೇವ್ರೆ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.